ನೋಡಿ ಒಂದು ಯೂನಿಫಾರ್ಮ್ ರಾಡ್ ಇದೆ. ಇದರ ಮೇಲೆ ನಾವು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಚಾರ್ಜ್ ಯೂನಿಫಾರ್ಮ್ ಥ್ರೂಔಟ್ ದಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಯೂನಿಫಾರ್ಮ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆದಾಗ ನಾವು ಡೈರೆಕ್ಟ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಬಾರದು. ಅವಾಗ ಏನ್ ಮಾಡಬೇಕು, ನಾವು ಸ್ಮಾಲ್ ಆಗಿ ಡಿವೈಡ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. ಈ ಸ್ಮಾಲ್ ಎಲಿಮೆಂಟ್ ನಾನು dq ಅಂತ ಹೇಳ್ತೀನಿ. dq ಅಂತಂದ್ರೆ ಒಂದು ಸ್ಮಾಲ್ ಎಲಿಮೆಂಟ್ ಇಂಡಿಕೇಟ್ ಮಾಡೋದು. ಇದ್ರ ಲೆಂತ್ dx, ರೈಟ್. ಚಾರ್ಜ್ lambda is equal to dq by dx. So dq is equal to lambda into dx. ಇದು ಡೆಫಿನಿಷನ್. ಇದು ಚಾರ್ಜ್ is what? Lambda is equal to q by l. Charge density means charge by length. ಅದನ್ನೇ ಸ್ಮಾಲ್ ಚಾರ್ಜ್ ಅಂದ್ರೆ dq by dx. So dq ಏನಾಯ್ತು, lambda into dx. Now apply electric field. E net is equal to dq by what is that? K into q by r square formula, right? K into q by r square. Now we are applying a small charge k into dq by r square. So what is the dq value here? Lambda into dx. So what is the distance from here to here? This is x. What is this? X. It becomes x square. Now to find this overall, we can put integration. E net is equal to integration from here to here. Here what is distance from here to here? A. Here to here? A plus L. Integration of k lambda into dx by x square. Here we are doing integration of x with respect to dx. So we will do common. Take outside k lambda integration from a to a plus l dx divided by x square. This integration ಏನಾಗುತ್ತಾ 1 by x square integration 1 minus x ಇದರ ಇಂಟಿಗ್ರೇಷನ್ ಆಗುತ್ತಾ 1 minus x ಆಗುತ್ತೆ. ಕೆಲವೊಂದು ಇಂಟಿಗ್ರೇಷನ್ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಇವಾಗ ಡಿಫರೆನ್ಷಿಯೇಷನ್ ಏನಾಗುತ್ತೆ, x to the power n ಇದ್ರೆ x to the power n ಏನಾಗುತ್ತೆ ಇಂಟಿಗ್ರೇಷನ್ ಡಿಫರೆನ್ಷಿಯೇಷನ್ n into x to the power n minus 1 ಆಯ್ತಾ. ಇದೇನಾಗುತ್ತಾ ಇಂಟಿಗ್ರೇಷನ್ ಆಫ್ x ಇದ್ರೆ x n plus 1 divided by n plus 1 ಅಂದ್ರೆ ಏನಾದ್ರೆ x ಅಂತಂದ್ರೆ ಇದಾಗುತ್ತೆ ಇಂಟಿಗ್ರೇಷನ್ x 1 plus 1 divided by 1 plus 1 x square by 2. ಬಟ್ ಇಲ್ಲಿ ಏನೈತಿ minus 2 ಇದೆ. ಇದ್ರ ಮೇಲೆ ತಗೊಂಡ್ರೆ ಆಗುತ್ತೆ k lambda ಇಲ್ಲಿ ಮಾಡ್ಕೊಂಡ್ರೆ ಸಿಂಪ್ಲಿಫೈ ಗೆ ಇದ್ರ ಮೇಲೆ ತಗೊಂಡ್ರೆ ಫಾರ್ ಏನಾಗುತ್ತೆ minus 2 dx ಆಯ್ತಾ. ಇಂಟಿಗ್ರೇಷನ್ ಫಾರ್ಮುಲಾ ಏನಾಗುತ್ತಾ x minus 2 plus 1 ಮಾಡೋಣ divided by minus 2 plus 1. So ಇದು ಎಷ್ಟಾಯ್ತು, x to the power minus 1 ಇದು minus 2 plus 1 minus 1. So ಇದೇನಾಯ್ತು minus ಇದು minus ಏನು ಸಪರೇಟ್ ಇದೆ. ಇದನ್ನ ಹೇಗೆ ಬರೆಯಬಹುದು, x inverse ನ 1 by x ಅಂತ ಬರೆಯಬಹುದಾ. So integration of this what ಇದ್ರೆ ಇಂಟಿಗ್ರೇಷನ್ ಯಾವ ಮಾಡಬೇಕು, ಇಲ್ಲಿ ಯಾವ್ದಾದ್ರು ಟರ್ಮ್ ಇರುತ್ತಲ್ಲ ಅದು ರೆಸ್ಪೆಕ್ಟ್ ಡಿಫರೆನ್ಷಿಯಲ್ ಟರ್ಮ್ ಇರಬೇಕು, ಅವಾಗ ಇಂಟಿಗ್ರೇಷನ್ ಸಾಧ್ಯ ಆಗುತ್ತೆ. ವಿಲ್ ಕಮ್ ಟು ನೋ ಲೇಟರ್. ಸೊ ಏನಾಗ್ತಿದ್ದು ಇದ್ರ ವ್ಯಾಲ್ಯೂ ಮತ್ತು minus 1 by x. ಇವಾಗ ಲಿಮಿಟ್ ಅಪ್ಲೈ ಮಾಡೋದು ಎಲ್ಲಿಂದ ಎಲ್ಲಿಗೆ a plus l to a. ಈ ಮೈನಸ್ ನ ಹೊರಗೆ ತೆಗ್ದಿ, ಅರ್ಥ ಆಗುತ್ತದ, ಮೈನಸ್ ಹೊರಗೆ ತೆಗ್ದಿ ಏನಾಗುತ್ತಾ 1 by x a plus l. ಇಲ್ಲಿ ಎಲ್ಲಿ ಎಕ್ಸೆಸ್ ಇರ್ತದ ಆ ಪ್ಲೇಸ್ ಗೆ ಲಿಮಿಟ್ ಅಪ್ಲೈ ಮಾಡೋದು. minus 1 by a plus l minus 1 minus a. ಇಲ್ಲಿ x ಪ್ಲಸ್ ಫಸ್ಟ್ a plus l ಅಪ್ಲೈ ಮಾಡಿದ್ರೆ ಆಮೇಲೆ ಮೈನಸ್ ಆಗುತ್ತೆ. ನೆಕ್ಸ್ಟ್ ಇಂಟು ಹೋಗ್ತಾರೆ minus 1 by a, ರೈಟ್. ಇದೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಒಳಗೆ ಇಂಟು ಮಾಡಿದ್ರೆ ಇಲ್ಲೆಲ್ಲ k lambda ಇದೆ, k lambda into k lambda
into k lambda. So ಇದೇನ್ ಮಾಡ್ತಿದ್ದು k lambda minus 5 into ಮಾಡಿದ್ರೆ ಇದು minus into ಇದು plus ಆಯ್ತು 1 by a. ಇದು minus ಆಗಿ a plus ಆಯ್ತು. This is what it is. So ಈ ತರ ಚಾರ್ಜ್ ಪಾಯಿಂಟ್ ಚಾರ್ಜ್ ಇದ್ರೆ ಡೈರೆಕ್ಟ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್ ಆಗ್ಬೋದು. ಈ ತರ ಏನಾದ್ರು ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಈ ತರ ಫೈಂಡ್ ಔಟ್ ಮಾಡೋದು ಇಂಟಿಗ್ರೇಷನ್. ಈ ಇಂಟಿಗ್ರೇಷನ್ ಸ್ವಲ್ಪ ಇಲ್ಲಿ ಸದ್ಯ ಸೈನ್ ಟೈಮ್ ಹಿಂಗ್ ಅರ್ಥ ಆಗ್ತದೆ ಇಂಟಿಗ್ರೇಷನ್ ಮಾಡೋದು. ಓಕೆ ನೋಡಿ electric charge due to charge distribution, electric field due to charge distribution. Now we take semicircle. With a radius r. Here charge is distributing uniformly. Charge is distributed. This like charge is distributing uniformly. Here also we can't apply electric field directly. Here charge is uniformly distributed. So when we can use electric field directly for only point charge, but here charge is distributed. In this case, what you have to do? You have to cut small element. One small element cut ಮಾಡಿ. With an angle theta. This small element to dq, length to dl. This radius is r. This small element is d theta. So ಇದೊಂದು ಸೆಮಿಸರ್ಕಲ್ ಒಂದು ಆಂಗಲ್ ಥೀಟಾ ಫ್ರೇಮ್ ಮಾಡಿದ ನಾನು ಒಂದು ಸ್ಮಾಲ್ ಎಲಿಮೆಂಟ್ ತಗೊಂಡೆ ಎತ್ತ ಡಿ ಥೀಟಾ ರೇಡಿಯಸ್ ಎಷ್ಟೈತೆ r ಇರ್ತದೆ ಎಲ್ಲ ಇದೆ ಆ ರೇಡಿಯಸ್ ಇಸ್ ಸೇಮ್ ಐ ಆಮ್ ಕಾಲಿಂಗ್ ದಿಸ್ ಎಲಿಮೆಂಟ್ ಇಸ್ dq having length dl. Now for this I am finding electric field. Electric field comes this direction. Here is the angle of theta. ಇಲ್ಲಿ ಏನಾಗಿದೆ ಇರುತ್ತಾ ಇಲ್ಲದೆ ಇರುತ್ತೆ. ಸೊ ಈ ತರ ಬಂದಾಗ ನಾವು ಏನು ಮಾಡಬೇಕು, ಈ dt ಇದು dA ಇದು ಎಲೆಕ್ಟ್ರಿಕ್ ಫೀಲ್ಡ್ ನ ಟೂ ಕಾಂಪೋನೆಂಟ್ಸ್ ಆಗಿ ಡಿಸೈಡ್ ಮಾಡಬೇಕು. ಈ ಟೂ ಕಾಂಪೋನೆಂಟ್ಸ್ ಆಗಿ ಡಿಸೈಡ್ ಮಾಡ್ಕೊಂಡ್ರೆ ಎಲ್ಲಿ ಥೀಟಾ ಇರುತ್ತಲ್ಲ ಅದು ಕಾಸ್ ಕಾಂಪೋನೆಂಟ್, ಎಲ್ಲಿ ಥೀಟಾ ಇರುತ್ತದು ಕಾಸ್ ಕಾಂಪೋನೆಂಟ್. ಸೊ ಇಲ್ಲಿ ಏನಾಗ್ತಿದ್ದು dE cos ಥೀಟಾ, ಇದು dE cos ಸಂಬಂಧ, ಇದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಎಕ್ಸಾಕ್ಟ್ಲಿ dE sin ಥೀಟಾ. ಫಸ್ಟ್ ಏನ್ ಮಾಡಿದ್ವಿ ನಾವು, ಒಂದು ಸೆಮಿ ಸರ್ಕಲ್ ಒಳಗ ಒಂದು ಸ್ಮಾಲ್ ಕಾಂಪೋನೆಂಟ್ ತಗೊಂಡು at an angle d theta, this small component angle is d theta, this small charge is what dq, this length is what dl, right? Then the electric field comes this direction, electric field comes this direction with an angle of theta. So I resolve into two components. Wherever theta is there, that cos theta component will come. Exactly perpendicular to this side component will come. So due to symmetry, in symmetry ಏನು ಈ ಕಡೆ ಹೇಗಿದೆ ಈ ಕಡೆನೂ ಹಾಗೆ. ಸೊ ಎಕ್ಸಾಕ್ಟ್ಲಿ ಇದೇ ಆಂಗಲ್ ಅಲ್ಲ ನಾವು ಥೀಟಾ ಒಂದು ಕಾಂಪೋನೆಂಟ್ ತಗೊಂಡ್ರೆ ಇದು ಎಕ್ಸಾಕ್ಟ್ಲಿ ಈ ಆಂಗಲ್ ಎಷ್ಟಿದ್ದು ಥೀಟಾ ಆಂಗಲ್ ಐತಲ್ಲ, ಈ ಕಡೆ ಒಂದು ಕಾಂಪೋನೆಂಟ್ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅವ್ರು ಹಿಂಗ್ ಬರುತ್ತಾ ಹಿಂಗ್ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗ್ ಬಂದಾಗ ಮತ್ತೆ ನಾವು ರಿಸಾಲ್ವ್ ಮಾಡಿದ್ರೆ ಇಲ್ಲಿ ಥೀಟಾ ಬರುತ್ತೆ. ರಿಸಾಲ್ವ್ ಮಾಡಿದ್ರೆ ಏನಾಗುತ್ತಾ ಈ ಕಡೆ ಬರುತ್ತಾ ಥೀಟಾ ಐತಲ್ಲ, ಥೀಟಾ ಕಡೆ ಬರುತ್ತಾ ಥೀಟಾ ಕಡೆಗೆ ಡಿ cos ಥೀಟಾ, ಇದು ಅಪೋಸಿಟ್ ಪರ್ಪೆಂಡಿಕ್ಯುಲರ್ ಎಷ್ಟು ಬರುತ್ತಾ ಡಿ sin ಥೀಟಾ ಬರುತ್ತೆ, ರೈಟ್? ಸೊ ಸಿಮೆಟ್ರಿ ಅಲ್ಲ. ಸೊ ಇವಾಗ ನೋಡ್ರಿ ಡಿ cos ಥೀಟಾ ಈ ಡೈರೆಕ್ಷನ್ ಆಗ ಡಿ cos ಥೀಟಾ ಈ ಡೈರೆಕ್ಷನ್ ಆಗ ಅವೆಲ್ಲ ಏನಾಗ್ತಾವ ಕ್ಯಾನ್ಸಲ್ ಆಗ್ತವೆ. ಡಿ cos ಥೀಟಾ ಅಂಡ್ ಡಿ cos ಥೀಟಾ ಗೆಟ್ ಕ್ಯಾನ್ಸಲ್. ಇದರಲ್ಲಿ ಡಿ ಕಾಂಪೋನೆಂಟ್ ಆಡ್ ಆಗ್ತವೆ. ಎರಡು ಸೇಮ್ ಡೈರೆಕ್ಷನ್ ಇದಾವಲ್ಲ, ಈಗ ಅಪೋಸಿಟ್ ಇದಾವ, ಅಪೋಸಿಟ್ ಇದ್ರೆ ಅಥವಾ ಕ್ಯಾನ್ಸಲ್ ಆಗ್ತವೆ, ಈ ಸೇಮ್ ಡೈರೆಕ್ಷನ್ ಇದ್ರೆ ಅಥವಾ ಆಡ್ ಆಗ್ತವೆ. ಸೊ ಅದಕ್ಕೆ ನಾವು ಈ ಕಾಂಪೋನೆಂಟ್ ನ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗುತ್ತೆ. ಡಿ cos ಥೀಟಾ ಕ್ಯಾನ್ಸಲ್ ಆಯ್ತು. ಸೊ ಡಿ sin ಥೀಟಾ ಒಂದು ಕಾಂಪೋನೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಸೊ ಹಿಯರ್ write d cos theta, but
due to symmetry of the figure, symmetry, the cos theta component will get cancelled. The cos theta component will get cancel each other. Now from charge density, what is charge density? Lambda is equal to Q by L. Right? This is charge density definition. Here charge is small, dq by dl. dq is equal to what? Lambda into dl. Right? Next dq lambda into dl. Let's take this component. This is what theta, d theta. This is what r. This is what dl. So from this definition, dl is equal to r d theta. You have to remember this. From this, what is dl? dl is equal to r into d theta. dl is equal to r into dt. Now, what is the definition of electric field? Electric field is equal to kq by r square. Right. Now, integration E net is equal to integration CL. This is what semicircle. Here 0. Here to here how much angle? 180. You can take pi. Pi and 180 both are same. So our here is 0 to pi. So definition k dq by r square. Right? K dq by r square. But what is dq means? dq means what? Lambda into dl. Pi into dl. Lambda. Yeah, pi into lambda into dl. 0 to pi k lambda into dl by r square. From this, what is dl? R d theta. dq is equal to what? dq is equal to k lambda r d theta into what is component here? This component d sin theta divided by r square. Please d ಏನಾಗುತ್ತೆ ಡೆಫಿನಿಷನ್ k by q by r square ಅಲ್ಲ. ಇದನ್ನ ಆಮೇಲೆ d ಅಂದ್ರೆ d cos ನಾವು ಈ ಕಾಂಪೊನೆಂಟ್ ತಗೊಂಡಿವಿ y ಕಾಂಪೊನೆಂಟ್. ಸೊ ಇಂಟಿಗ್ರೇಷನ್ ಮಾಡಿದ್ರೆ e net is equal to integration d sin theta. ಸೊ d ಅಂದ್ರೆ ಇದೆಲ್ಲ ಡೆಫಿನಿಷನ್ ಬರುತ್ತೆ. d ಅಂದ್ರೆ ಏನು? kq by r square. ಇಲ್ಲಿ ಸ್ಮಾಲ್ ಕಾಂಪೊನೆಂಟ್ಸ್ ಅಂದ್ರೆ k into dq by r square. dq ಡೆಫಿನಿಷನ್ ಏನು ಬಂತು? dq ಡೆಫಿನಿಷನ್ ಇಲ್ಲಿಂದ ನೋಡಿ. ಇದೆಲ್ಲ ಸೈನ್ ಕಾಂಪೊನೆಂಟ್ ಗಳಲ್ಲಿ dq ಡೆಫಿನಿಷನ್ ಏನು? pi into dl. dl ಅಂದ್ರೆ ಏನು? r into theta. r into dt. Sin theta. Okay, clear. Now see, this r get cancelled. This r get cancelled. What left? K lambda. What left? K lambda d theta sin theta d theta divided by r. So now we are doing integration. Theta with respect to sin theta with respect to d theta. So remaining are constant. What is common? K lambda constant by r constant. 0 to pi sin integration of sin theta what? Minus cos theta. Integration of sin theta formula minus cos theta. So k lambda by r. What is the definition of the? What is the integration of sin theta minus cos theta? Where is from? Pi to 0.
after this you write this one ಕಂಪ್ಲೀಟ್ ಆಗ್ತದೆ ನೀವು ಆಮೇಲೆ ಬರ್ತೀನಿ ಇವಾಗ ಮನಸ್ಸಿಗೆ ಬರ್ತದೆ ಓಕೆ ಇಲ್ಲೇನಿತ್ತು ಕೆ ಲ್ಯಾಂಬ್ಡಾ ಬೈ ಆರ್ ಕಾಸ್ ಮೈನಸ್ ಆರ್ ತೆಗಿತೀನಿ ಇದು ಮೈನಸ್ ಇರ್ತಲ್ಲ ಮೈನಸ್ ಆರ್ ತೆಗಿತೀನಿ ಕಾಸ್ ಬೈ ಮೈನಸ್ ಕಾಸ್ 0 ಮೈನಸ್ ಕೆ ಲ್ಯಾಂಬ್ಡಾ by r cos negative value minus 1 cos 0 value 1 so minus is minus 1 minus k lambda by r minus 1 minus 2 minus into minus plus 2 k lambda by r in a table